ನಮಸ್ಕಾರ. ಆರ್ಸಿಬಿ ತಂಡಕ್ಕೆ ಕೆಎಲ್ ರಾಹುಲ್ ಎಂಟ್ರಿ ನೀಡಲಿದ್ದಾರೆ ಎಂಬ ಆರ್ಸಿಬಿ ಅಭಿಮಾನಿಗಳ ಮಹಾದಾಸೆಗೆ ಫ್ರಾಂಚೈಸಿಯು ತಣ್ಣೀರು ಎರಚಿದೆ. ಹೌದು ಸ್ನೇಹಿತರೆ, ಇಂದು ನಡೆಯುತ್ತಿರುವ ಐಪಿಎಲ್ನ ಮೆಗಾ ಹರಾಜಿನಲ್ಲಿ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ರವರು ಆರ್ಸಿಬಿ ತಂಡವನ್ನ ಸೇರಿಕೊಂಡಿಲ್ಲ. ಬದಲಾಗಿ ರಾಹುಲ್ ರವರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಸೋಲ್ಡ್ ಔಟ್ ಆಗಿದ್ದಾರೆ. ಕೇವಲ 14 ಕೋಟಿ ರೂಪಾಯಿಗಳಿಗೆ ರಾಹುಲ್ ರವರು ಡೆಲ್ಲಿ ತಂಡವನ್ನ ಸೇರಿಕೊಂಡಿದ್ದಾರೆ. ರಾಹುಲ್ಗಾಗಿ ಆರ್ಸಿಬಿ ಕೇವಲ 2 ಬಾರಿ ಮಾತ್ರ ಬೀಡ್ ಮಾಡಿದ್ದು ಇಲ್ಲಿ ವಿಶೇಷ ಅಂತ ಹೇಳಬಹುದು. ರಾಹುಲ್ ಆರ್ಸಿಬಿಗೆ ಎಂಟ್ರಿ ನೀಡಿದ್ದೇ ಆಗಿದ್ದಲ್ಲಿ ಓರ್ವ ಕ್ಯಾಪ್ಟನ್ ಹಾಗೂ ಓರ್ವ ವಿಕೆಟ್ ಕೀಪರ್ ಮತ್ತು ಓರ್ವ ಆರಂಭಿಕ ಆಟಗಾರನ ಕೊರತೆಯನ್ನ ರಾಹುಲ್ ನೀಗಿಸಬಹುದಾಗಿತ್ತು ಅಂತಾನೆ ಹೇಳಬಹುದು. ಇದಲ್ಲದೆ ಆರ್ಸಿಬಿಯ ಇನ್ನೋರ್ವ ನಂಬಿಕಸ್ಥ ಆಟಗಾರರಾಗಿದ್ದ ಮೊಹಮ್ಮದ್ ಸಿರಾಜ್ ರವರನ್ನ ಕೂಡ ಆರ್ಸಿಬಿ ಫ್ರಾಂಚೈಸಿ ಇಲ್ಲಿ ಖರೀದಿ ಮಾಡಿಲ್ಲ. ಮೊಹಮ್ಮದ್ ಸಿರಾಜ್ ರವರು 12.25 ಕೋಟಿ ರೂಪಾಯಿಗಳಿಗೆ ಗುಜರಾತ್ ಟೈಟಾನ್ಸ್ ತಂಡಕ್ಕೆ ಸೋಲ್ಡ್ ಔಟ್ ಆಗಿದ್ದಾರೆ. ಇದರೊಂದಿಗೆ ಮೊಹಮ್ಮದ್ ಸಿರಾಜ್ ರವರು ಆರ್ಸಿಬಿಯಲ್ಲಿ ಕಾಣಿಸಿಕೊಳ್ಳಬೇಕೆಂಬ ಅಭಿಮಾನಿಗಳ ಆಸೆಗೂ ಫ್ರಾಂಚೈಸಿಯು ತಣ್ಣೀರು ಏರ್ಚಿದೆ ಅಂತ ಹೇಳಬಹುದು. ಇದಲ್ಲದೆ ಆರ್ಸಿಬಿಯ ಇನ್ನೋರ್ವ ಮಾಜಿ ಆಟಗಾರರಾಗಿರುವ ಯಜ್ವೇಂದ್ರ ಚಹಲ್ ರವರು ಕೂಡ ಆರ್ಸಿಬಿ ತಂಡಕ್ಕೆ ಎಂಟ್ರಿ ನೀಡಿಲ್ಲ. ಬದಲಾಗಿ ಚಹಲ್ ರವರು ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸೋಲ್ಡ್ ಔಟ್ ಆಗಿದ್ದಾರೆ. ಬರೋಬ್ಬರಿ 18 ಕೋಟಿ ರೂಪಾಯಿಗಳನ್ನು ಪಡೆದಿರುವ ಚಹಲ್ ರವರು ಮುಂದಿನ ಆವೃತ್ತಿಯಲ್ಲಿ ಪಂಜಾಬ್ ತಂಡದ ಪರ ಆಡುವುದನ್ನು ಕಾಣಬಹುದಾಗಿದೆ. ಇದರರ್ಥ ಆರ್ಸಿಬಿಯು ಈ ಬಾರಿಯ ಆಕ್ಷನ್ ಅಲ್ಲಿ ಅತ್ಯಂತ ಕಳಪೆ ಬಿಡ್ಡಿಂಗ್ ನಡೆಸುತ್ತಿರುವುದು ಸ್ಪಷ್ಟಗೊಂಡಿದೆ. ಸ್ನೇಹಿತರೆ, ಬಂಧುಗಳೇ, ನಿಮಗೇನಿಸುತ್ತದೆ? ಆರ್ಸಿಬಿ ರಾಹುಲ್ ಹಾಗೂ ಚಹಲ್ ಮತ್ತು ಸಿರಾಜ್ ರವರನ್ನ ಕೈಬಿಟ್ಟಿರುವ ನಿರ್ಧಾರ ಸರಿಯೋ ಅಥವಾ ತಪ್ಪೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಮುಖ್ಯ. ಇದೇ ರೀತಿ ಐಪಿಎಲ್ ಆಕ್ಷನ್ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.